ಮಾನ್ಯ ಹಿಂದುಳಿದ ವರ್ಗ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು 159ನೇ ಪ್ರಶ್ನೆಯನ್ನು ಕೇಳಬಯಸ್ತೀನಿ. ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಕನ್ನಡ ನಾಡು ಕನ್ನಡ ಸಾಹಿತ್ಯ ಲೋಕಕ್ಕೆ ತನ್ನದೇ ಆದಂಥ ಒಂದು ಅನನ್ಯ ಕೊಡುಗೆಯನ್ನು ನೀಡಿದೆ. ಅದರಲ್ಲಿ ವಿಜಾಪುರ ಭಾಗ ತಮಗೆಲ್ಲ ಗೊತ್ತಿರಬಹುದು. ಬೇಂದ್ರೆ ಅವರ ಕಾಲದಿಂದ ಹಲಸಂಗಿ ಗೆಳೆಯರ ಬಳಗ, ಮಧುರಚಂದ್ರು, ಸಿಂಪಿ ಲಿಂಗನ್ನವರು, ಶ್ರೀರಂಗರು, ಅನೇಕ ಇತಿಹಾಸಕಾರರು ಸಾಹಿತ್ಯ ಲೋಕಕ್ಕೆ ಅನನ್ಯ ಕೊಡುಗೆಯನ್ನು ನೀಡಿದ್ದಾರೆ. ಸೊ ವಿಜಾಪುರ ಭಾಗದಲ್ಲಿ ಅವ್ರನ್ನ ಸ್ಮರಿಸ್ತಕ್ಕಂಥ ಕಾರ್ಯ ಆಗಬೇಕಾಗಿತ್ತು. ಅದು ಮೇಲ್ನೋಟಕ್ಕೆ ಅವರು ಕೆಲವು ಸಮಿತಿಗಳನ್ನು ರಚನೆ ಮಾಡಿದ್ದಾರೆ. ಆದರೆ ಯಾವ ಪ್ರಮಾಣದಲ್ಲಿ ಅದನ್ನು ಕಾರ್ಯಚಟುವಟಿಕೆ ನಡೀಬೇಕಾಗಿತ್ತು ಅಷ್ಟು ನಡೀತಾ ಇಲ್ಲ. ಸೊ ಕರ್ನಾಟಕ ವಿಭಿನ್ನವಾಗಿ ದೇಶದಲ್ಲಿ ಒಂದು ರಾಜ್ಯ ಇದ್ದರೆ ಅದು ಸಾಹಿತ್ಯ ಲೋಕದ ಅನನ್ಯ ಕೊಡುಗೆ ಇದೆ. ಅದೇ ರೀತಿ ಬಿಜಾಪುರ ಭಾಗದಲ್ಲೂ ಸಹಿತ ಜನಪದ ಸಾಹಿತ್ಯಕ್ಕೆ ಅನನ್ಯ ಕೊಡುಗೆ ನೀಡಿರ್ತಕ್ಕಂಥ ಇತಿಹಾಸಕಾರನ ಸ್ಮರಿಸ್ತಕ್ಕಂಥ ಕಾರ್ಯ ಅಲ್ಲಿ ಸಾಂಸ್ಕೃತಿಕ ಭವನ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಅಲ್ಲಿ ನಡೀತಕ್ಕಂಥ ಒಂದು ಕಾರ್ಯ ಮಾಡಬೇಕಾಗಿದೆ. ಅದಕ್ಕಾಗಿ ಒಂದು ಕನ್ನಡ ಭವನವನ್ನು ಒಂದು ಸಾಹಿತ್ಯ ಲೋಕಕ್ಕೆ ಅನನ್ಯ ಸೇವೆ ಮಾಡ್ತಕ್ಕಂಥ ಅವಕಾಶ ಏನಲ್ಲಿ ಯುವ ಬರಹಗಾರರಿದ್ದಾರೆ, ಸಾಹಿತಿಗಳಿದ್ದಾರೆ, ಅವರೆಲ್ಲರೂ ಇವತ್ತು ಇಡೀ ರಾಜ್ಯದ ಮತ್ತು ದೇಶದ ಗಮನ ಸೆಳೀತಾ ಇದ್ದಾರೆ. ಸೊ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಚಟುವಟಿಕೆಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ನಡೀಲಿ ಅಂತೇಳಿ ತಮ್ಮ ಮುಖಾಂತರ ನಾನು ಅವರಲ್ಲಿ ಕೇಳ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ಈಗಾಗಲೇ ನಾವು ರಾಜ್ಯದಲ್ಲಿ ಈ ರೀತಿ ಸಾಹಿತ್ಯಗಳು ಇರುವಂಥ 25 ಪ್ರತಿಷ್ಠಾನಗಳನ್ನು ಮಾಡಿ ಟ್ರಸ್ಟ್ಗಳ ಮುಖಾಂತರ ಸರ್ಕಾರದ ದುಡ್ಡನ್ನು ಕೊಡುವಂಥದ್ದು ಸಾಹಿತ್ಯ ಲೋಕಕ್ಕೆ ತಂದೆ ಆದಂಥ ಕೊಡುಗೆ ಕೊಟ್ಟವರನ್ನು ಸ್ಮರಿಸಲಿಕ್ಕೆ ಮತ್ತು ಅವ್ರು ಇದು ಮಾಡಲಿಕ್ಕೆ ಈಗಾಗಲೇ ಮಾಡ್ತಾ ಇದ್ವಿ. ಅದಕ್ಕೆ ಈಗ ನಮ್ಮ ಯಶವಂತರಾಯಗೌಡರು ಯುವ ಸಾಹಿತಿಗಳಿಗೆ ಅನುಕೂಲ ಆಗಕ್ಕೆ ಕನ್ನಡ ಭವನ ಬಗ್ಗೆ ಪ್ರಸ್ತಾವನೆ ಮಾಡಿದರೆ ಜಿಲ್ಲಾ ಅಧಿಕಾರಿಯಿಂದ ಕನ್ನಡ ಭವನದ ಜಾಗ ಮತ್ತು ಅದನ್ನೇ ಪ್ರಸ್ತಾವನೆ ಕಳಿಸಿದರೆ ನಿಶ್ಚಿತವಾಗಲೂ ಅದಕ್ಕೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಮಾನ್ಯ ಅಧ್ಯಕ್ಷರು. ಧನ್ಯವಾದಗಳು ಸಚಿವರೇ. ಅದೇ ರೀತಿ ಡಾಕ್ಟರ್ ಸಿಂಪಿ ಲಿಂಗಣ್ಣವರು, ಶ್ರೀರಂಗರು, ರೇವಪ್ಪ ಕಾಪ್ಸಿ ಅವರು, ಗುರುದೇವ್ ರಾನಡೆ ಅವರು, ನೀವೆಲ್ಲ ರಾನಡೆ ಅವರನ್ನ ಕೇಳಬಹುದು. ಇಡೀ ದೇಶಾದ್ಯಂತ ಜನ ಇಂಡಿಯಲ್ಲಿ, ಬಿಜಾಪುರದಲ್ಲಿ, ಸೊ ಬೇರೆ ಬೇರೆ ಅನೇಕ ಕಡೆ ಅದನ್ನ ಸ್ಮರಿಸ್ತಕ್ಕಂಥ ಕಾರ್ಯ ಎಲ್ಲೋ ಒಂದು ಕಡೆ ಬೇಡ, ಎಲ್ಲ ಸಮಾಂತರವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಆಗಲಿ ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ. ಶಾಸಕರು ಏನು ಈ ಸಾಹಿತ್ಯ ಲೋಕದ ಬಗ್ಗೆ, ಸಾಹಿತ್ಯದ ಹಿರಿಯರ ಬಗ್ಗೆ ಏನು ಕಳಕಳಿಯನ್ನು ವ್ಯಕ್ತಪಡ್ತಾರೆ, ಅವರು ಯಾರೋ ಬೇರೆ ಬೇರೆ ತಾಲೂಕಿನಲ್ಲಿ ಹುಟ್ಟಿದಂತ ಅವರಿಗೆ ಏನು ಅವರು ಪ್ರಸ್ತಾವನೆ ಕೊಡ್ತಾರೆ ಆ ಪ್ರಸ್ತಾವನೆ ಸರ್ಕಾರ ಗಮನಿಸ್ತದೆ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 415 ಗೌರವಾನ್ವಿತ ಸಮಾಜ ಕಲ್ಯಾಣ ಸಚಿವರಿಗೆ ಕೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಅಂಬೇಡ್ಕರ್ ನಿಗಮಕ್ಕೆ ಎಷ್ಟು ಹಣವನ್ನು ಮಂಜೂರಾತಿ ಆಗಿದೆ ಅನ್ನುವಂಥದ್ದು ನಾನು ಗಮನ ಸೆಳೆದಿದೆ. ಸರ್ಕಾರವೇ ಕೊಟ್ಟಂತ ಉತ್ತರದಲ್ಲಿ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಾಗ 22-23ರಲ್ಲಿ 218 ಕೋಟಿ ರೂಪಾಯಿಯನ್ನು ಅದಕ್ಕೆ ಬಿಡುಗಡೆ ಮಾಡಿತ್ತು. ಈ ವರ್ಷ 124 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಹತ್ತತ್ರ 100 ಕೋಟಿ ರೂಪಾಯಿ ಅನುದಾನಗಳು ಒಂದು ನಿಗಮಕ್ಕೆ ಇವತ್ತು ಕಡಿಮೆ ಆಗಿದೆ. ಅದರ ಪರಿಣಾಮವಾಗಿ ಆ ನಿಗಮದಿಂದ ಬೇರೆ ಬೇರೆ ಯೋಜನೆ ಮತ್ತು ಕಾರ್ಯಕ್ರಮಗಳಿಗೆ ಎಷ್ಟು